ಸತ್ಯ, ಏನ್ ಸತ್ಯ ನೀನು? ಅಮೂಲ್ ಬೇಬಿ ಅವ್ರ ಅಮ್ಮ ಫೋನ್ ರಿಸೀವ್ ಮಾಡಿದ್ರು ಅಂತ ಇನ್ನೂ ಟೆನ್ಷನ್ ಅಲ್ಲೇ ಇದೆಯಲ್ಲ? ಟೆನ್ಷನ್ ಅಲ್ಲ, ಫೀಲಿಂಗ್ ಅಲ್ಲಿ ಇರೋ ತರ ಕಾಣಿಸ್ತಿದೆ. ಫೀಲಿಂಗ? ನನಗ್ ಯಾವ್ದು ಫೀಲಿಂಗು? ನಿಮ್ಗೆಲ್ಲ ತಲೆ ಕೆಟ್ಟಿದೆ. ತಲೆ ಕೆಟ್ಟಿರೋದ್ ನಮ್ಗೋ ಇಲ್ಲ ಮನ್ಸ್ ಕೆಟ್ಟಿರೋದ್ ನಿನ್ಗೋ ನೋಡ್ರೇನೆ ಗೊತ್ತಾಗ್ತಿದೆ. ನಾವ್ ಎಷ್ಟು ಹೇಳಿದ್ರು ನೀನ್ ಖುಷಿಯಾಗೇ ಇರ್ತಿಲ್ಲ. ಏನೋ ಕಳ್ಕೊಂಡಿರೋ ತರ ಕೂತ್ಕೊಂಡಿದ್ಯಾ. ಏನೋ ಕಳ್ಕೊಂಡಾಗಲ್ಲ ಕಣೋ, ಪ್ರೀತಿನೇ ಕಳ್ಕೊಂಡಾಗೆ. ನಿಮ್ ತಲೆ ಹರಟೆಗಳನ್ನ ನಿಲ್ಲಿಸ್ತೀರಾ? ನಾನು ಯಾವ ಫೀಲಿಂಗ್ ಅಲ್ಲೂ ಇಲ್ಲ, ಯಾವ ಪ್ರೀತಿನೂ ಕಳ್ಕೊಂಡಿಲ್ಲ. ವಾಕಿಂಗ್ ಹೋಗೋಣ ಅಂದ್ರಲ್ಲ, ಹೋಗೋಣ? ನೀನ್ ನಮಗ್ ಸುಳ್ಳು ಹೇಳ್ಬೋದು, ಆದ್ರೆ ನಿನಗ್ ನೀನೇ ಸುಳ್ಳು ಹೇಳ್ಕೊಳಕ್ ಆಗುತ್ತಾ? ನಿಜವಾಗ್ಲೂ ನೀನು ಅಮೂಲ್ ಬೇಬಿನ ನೆನ್ಪು ಮಾಡ್ಕೋತಿರ್ಲಿಲ್ವಾ? ಇಲ್ಲ ಕಣ್ರೋ, ನಾನ್ ಯಾಕೆ ಅವನ ನೆನ್ಪು ಮಾಡ್ಕೊಳ್ಳಿ? ಯಾಕೆ ಅಂದ್ರೆ ನೀನ್ ಅವನ್ನ ಪ್ರೀತಿಸಿದ್ದೆ ಅದಕ್ಕೆ. ಇಲ್ವೋ, ನಂಗೆ ಅಮೂಲ್ ಬೇಬಿ ಕಾರ್ತಿಕ್ ಅವರು ನನಗ್ ನೆನ್ಪಾಗಲ್ಲ. ಆಗ್ಲೇ ನೀನೇ ಹೇಳ್ದಲ್ಲ ಸತ್ಯ, ನೆನಪುಗಳು ನೆರಳಿನಾಗೆ ಅಂತ. ಆದ್ರೆ ನಿನ್ ನೆನಪುಗಳು ನೀನ್ ನೆರಳಾಗಿಲ್ಲ, ನೀನ್ ಉಸಿರಾಗಿದೆ. ನೀನ್ ಉಸಿರಾಡೋ ಪ್ರತಿ ಕ್ಷಣನೂ ಅವನ್ನ ನೆನಪು ಮಾಡ್ಕೋತಿದ್ಯಾ ಅಂತ ನಮಗ್ ಗೊತ್ತಾಗ್ತಿದೆ. ಹೇಳು ಸತ್ಯ, ನಮ್ಮ ಹತ್ರನೇ ಯಾಕೆ ಮುಚ್ಚಿಡ್ತಿದ್ಯಾ? ನಿನಗೆ ನೀನ್ ಯಾಕೆ ಸುಳ್ಳು ಹೇಳ್ಕೊತಿದ್ಯಾ? ಹೇಳು ಸತ್ಯ, ನಿನ್ ನೆನಪಾಗ್ತಿದ್ದಾನೆ ಅಲ್ವಾ? ಹೌದು. ನಾನು ನೆನಪಲ್ಲೇ ಇದ್ದೆ. ಅವನನ್ನೇ ನೆನಪು ಮಾಡ್ಕೋತಿದ್ದೆ ಕಣ್ರೋ. ಬೇಡ ಸತ್ಯ, ನೀನ್ ಹತ್ರ ನಮ್ಗೂ ಅಳು ಬರುತ್ತೆ ಸತ್ಯ. ಆಗ್ತಿಲ್ಲ ಕಣ್ರೋ, ಆಗ್ತಿಲ್ಲ. ನನ್ಗೆ ಅವನನ್ನು ಮರೆಯೋದಕ್ಕೆ ಆಗ್ತಿಲ್ಲ. ಪ್ರೀತಿ ಮಧುರ, ತ್ಯಾಗ ಅಮರ ಅನ್ನೋದನ್ನ ಮಾತಲ್ಲಿ ಹೇಳಕ್ಕಾಗ್ಲಿ, ಸಿನಿಮಾದಲ್ಲಿ ನೋಡೋದಕ್ಕೆ ಚೆನ್ನ. ಆದ್ರೆ ಜೀವನದಲ್ಲಿ ಪ್ರೀತಿ ತ್ಯಾಗ ಮಾಡೋದು ಅಂದ್ರೆ ಉಸಿರಾಡೋದನ್ನು ನಿಲ್ಲಿಸ್ಬೇಕು, ಜೀವನನು ಮಾಡ್ಬೇಕು ಅನ್ನೋ ಹಾಗಿರುತ್ತೆ. ನನಗೆ ಕಷ್ಟ ಆಗ್ತಿದೆ ಕಣ್ರೋ. ಒಂದ್ಸಾರಿ ಇಷ್ಟಪಟ್ಟಿದ್ದೀನಿ ಕಣ್ರೋ ಅವನನ್ನ. ಈ ಮನ್ಸಿಗೆ ಒಳಗ್ ಬರೋದಕ್ ಮಾತ್ರ ಬಾಗ್ಲಿರುತ್ತೆ, ಆದ್ರೆ ಮನ್ಸಿಂದ ಆಚೆ ಹೋಗೋದಕ್ ಮಾತ್ರ ಬಾಗ್ಲಿರಲ್ಲ. ಅವನ ನೆನ್ಪು ಮಾಡ್ಕೋಬಾರ್ದು ಅಂತ ಅನ್ಕೊಂಡಷ್ಟು ಅವನು ಇನ್ನು ಜಾಸ್ತಿನೇ ನೆನಪಾಗ್ತಿದ್ದಾನೆ. ಒಂದೇ ಸತಿ ತಲೆ ಕಡಿದ್ಬಿಟ್ರೆ ತಲೆ ಬಿಸಿ ಇಲ್ಲದೆ ಪ್ರಾಣ ಬಿಟ್ಬಿಡ್ಬೋದು. ಆದ್ರೆ ಪ್ರಜ್ಞೆನೂ ತಪ್ಪಿಸ್ದೆ
ಹೃದಯಕ್ಕೆ ಆಪರೇಷನ್ ಮಾಡೋದು ಅಂದ್ರೆ ನೋವಾಗಲ್ವೇನ್ರೋ? ಹಾರ್ಟಿಗೊಂದು ಸೂಜಿ ಚುಚ್ಚಿ ಅದನ್ನ ಅಲ್ಲೇ ಬಿಟ್ಟು ಹೊಲಿಗೆ ಹಾಕ್ಬಿಟ್ಟಿದ್ದಾರೆ ಅನ್ನಿಸ್ತಿದೆ. ಹೃದಯ ಪ್ರತಿ ಸಾರಿ ಬಡ್ಕೊಳ್ಳೋವಾಗ್ಲೂ ಅವ್ನ ನೆನಪುಗಳು ಚುಚ್ತಾನೆ ಇದೆ ಕಣ್ರೋ. ಮದ್ವೆ ಹುಡ್ಗ ಅವನು ಅಂತ ಗೊತ್ತಾದಾಗ್ಲಿಂದಲೂ ಪ್ರತಿ ಸತಿ ಸತ್ತು ಸತ್ತು ಬದುಕ್ತಿದ್ದೀನ್ರೋ. ಮನ್ಸಲ್ಲಿರೋದನ್ನ ಹೇಳೋಕ್ಕೂ ಆಗ್ತಿಲ್ಲ, ಇಟ್ಕೊಳ್ಳೋದಕ್ಕೂ ಆಗ್ತಿಲ್ಲ, ನಗೋಕ್ಕೂ ಆಗ್ತಿಲ್ಲ, ಆಳೋಕ್ಕೂ ಆಗ್ತಿಲ್ಲ. ಕಡೆ ಪಕ್ಷ ಕೂಗೋಕ್ಕೂ ಆಗ್ತಿಲ್ಲ, ಮೌನವಾಗಿರೋಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ಕಣ್ರೋ. ಬೈಕ್ ಕೀ ಕೊಡು. ಬೈಕಿನ ಯಾಕೆ ಸತ್ಯ? ಈ ಒದ್ದಾಟಕ್ಕೆಲ್ಲ ಒಂದ್ ಕೊನೆ ಇರ್ಲೇಬೇಕಲ್ವಾ? ಅದಕ್ಕೆ ಅದಕ್ಕೆ ಕೊನೆ ಸರಿ ಅಮೂಲ್ ಬೇಬಿ ಮೀಟ್ ಮಾಡ್ಬೇಕು. ಜಾನಕಿ, ಸೀತಮ್ಮನ್ಗೆ ನಮ್ ಸತ್ಯನ್ ಕಂಡ್ರೆ ಯಾಕೆ ಇಷ್ಟೊಂದು ಕೋಪ? ಇವ್ರೇನೋ ಅವಳ ಪರಿಚಯ ಇರೋ ಹಾಗೆ ಹಾಡ್ತಾರಲ್ಲ, ಅವಳ ಪರಿಚಯ ಇವ್ರಿಗಿದ್ಯಾ? ಇವ್ರಿಗೆ ಕೋಪ ಬರೋ ಹಾಗೆ ನಮ್ ಸತ್ಯ ನಡ್ಕೊಂಡಿರ್ತಾಳ. ಏನೋ ಅತ್ತೆ, ನನ್ಗಂತೂ ಏನು ಗೊತ್ತಾಗ್ತಿಲ್ಲ. ಇವ್ರಿಗೆ ಪರಿಚಯ ಇದೆ ಅನ್ನೋದಾದ್ರೆ ಇವ್ರಿಗೆ ನಮ್ಮ ಮಗಳು ಅನ್ನೋದು ಗೊತ್ತಿಲ್ಲದೆ ಇರುತ್ತಾ? ಪರಿಚಯ ಇಲ್ಲ ಅಂತ ಅನ್ಸುತ್ತೆ ಅತ್ತೆ. ದಾರಿಲಿ ಓಡಾಡುವಾಗ ಎಲ್ಲೋ ಸಿಕ್ಕಿರ್ಬೋದು, ಯಾರು ಏನು ಅಂತ ಗೊತ್ತಿಲ್ಲದೆ ತಲೆ ಹರಟೆ ಮಾಡಿರ್ತಾಳೆ ನಿಮ್ಮ ಮೊಮ್ಮಗಳು. ಯಾರು ಏನು ಅಂತ ಹೇಗೆ ಗೊತ್ತಾಗುತ್ತೆ? ಇವರೇ ನಮ್ ಬೀಗ್ರಾಗೋರು ಅಂತ ನಾವು ಅವ್ರಿಗೆ ಪರಿಚಯ ಮಾಡ್ಕೊಟ್ಟಿದ್ದೀವ. ಜಾನಕಿ, ಸತ್ಯಂಗ್ ಫೋನ್ ಮಾಡಿ ಕೇಳೋದೇನೆ ಇವ್ರ ಪರಿಚಯ ಏನಾದ್ರೂ ನಿನ್ಗಿದ್ಯಾ ಅಂತ. ಬೇಡ ಅತ್ತೆ, ನಾವೇ ಈ ವಿಚಾರ ಕೆತ್ಕೋದ್ ಬೇಡ. ಈ ವಿಚಾರವಾಗಿ ನಾವು ಎಷ್ಟು ಹುಷಾರಾಗಿದ್ರು ಸಾಲದು. ನೋಡಿ, ಇಲ್ಲಿ ಸತ್ಯನ್ ವಿಷಯನ ಮಾತಾಡೋದೇ ಬೇಡ, ಹಾಗೆ ಸತ್ಯಂಗೆ ಈ ವಿಷಯ ಹೇಳೋದು ಬೇಡ. ಮೊದಲು ಮದುವೆ ಮುಗಿಲಿ. ಮದ್ವೆ ಆದ್ಮೇಲೆ ಸತ್ಯನ ಹೆಸರು ಕೇಳಿದ್ರೆ ಸಾಕು, ಬೆಂಕಿ ಕೆಂಡನ ಕೈಯಲ್ಲಿ ಇಟ್ಕೊಂಡು ಅವ್ರ ಆಗ ಆಡ್ತಾರೆ. ಸತ್ಯ ನಿನ್ನ ಮಗಳು ಅಂತ ಗೊತ್ತಾದ್ರೆ ಮುಂದೆ ಏನಾಗ್ಬೋದು ಅಂತ ವಿಚಾರ ಮಾಡಿದ್ಯಾ? ಸತ್ಯ, ನನ್ ಯಾಕೋ ನೀನ್ ಒಳಗೋಗೋದು ಬೇಡ ಅನಿಸ್ತಿದೆ. ನೀನ್ ಒಳಗೋಗೋದು, ಅಲ್ಲಿ ಯಾರೋ ನೀನು ನೋಡಿ ಇನ್ನೇನೋ ಆಗೋದು. ಒಂದ್ಸಲಿ ಯೋಚನೆ ಮಾಡು ಸತ್ಯ. ಇಲ್ಲ ಕಣ್ರು, ನಾನಿವತ್ತು ಅಮೂಲ್ ಬೇಬಿ ನೋಡ್ಲೇಬೇಕು. ನೀವ್ ಯೋಚನೆ ಮಾಡ್ಬೇಡಿ, ನಾನು ಆರಾಮಾಗಿ ಹೋಗಿ ಬರ್ತೇನೆ. ಜಾಗ ಬಿಡ್ರು. ನನ್ ಮಾತು ಕೇಳು ಸತ್ಯ. ಈಗ ಸಮಾಧಾನ ನಬ್ಬ ಮೈದ. ಕಟ್ಟಳೆ ಕಟ್ಟುಪಾಡುಗಳನ್ನ ಕಟ್ಟಿ ಸೈಡ್ ಬಿಸಾಕಿ
ಕದ್ದು ಮುಚ್ಚಿ ಆದ್ರೂ ನಿಮ್ ಹುಡುಗಿನ ಹೋಗಿ ಮೀಟ್ ಮಾಡ್ಕೊಂಡ್ ಬಂದಿರೋ ಮಹಾ ಸೂರ್ಯ ನೀನು. ನಾನ್ ಮದ್ವೆ ಆಗ್ತಾರ ಹುಡುಗಿನ ನಾನ್ ಮೀಟ್ ಮಾಡಿ ಮಾತಾಡ್ಸ್ಕೊಂಡ್ ಬಂದೆ. ಅದಕ್ಕೆ ಇಷ್ಟೊಂದ್ ಕಂಡೀಷನ್ಸ್ ಯಾಕೆ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಏನ್ ಮಾತಾಡ್ದೆ? ಆಗಲ್ಲ ಕಣೋ, ದಿವ್ಯನ್ ಮೀಟ್ ಮಾಡಕ್ಕಿಂತ ಮುಂಚೆ ಈ ಮೀನನ್ನ ತೆಗೆದು ನೀರಿಂದ ಹೊರಗಡೆ ಹಾಕಿದ್ರೆ ವಿಲ ವಿಲ ಅಂತ ಒದ್ದಾಡ್ತಾ ಇರುತ್ತಲ್ಲ, ಆ ತರ ಒದ್ದಾಡ್ತಿದ್ದೆ. ಅದೇ ದಿವ್ಯನ್ ಮೀಟ್ ಮಾಡಿದ್ಮೇಲೆ ಅದೇ ಮೀನ ನೀರಿಗೆ ಬಿಟ್ರೆ ಕೂಲಾಗಿರುತ್ತಲ್ಲ, ಹಂಗಿದ್ಯಾ. ಒಬ್ರನ್ನೊಬ್ರು ನೋಡ್ದೆ, ಅಂತದ್ ಏನ್ ಮಾತಾಡ್ದೆ? ಯುವರ್ ರೈಟ್ ಬಾಮೈದ. ಕ್ಲಾರಿಫಿಕೇಶನ್ ಸಿಕ್ಕಿದ್ಮೇಲೆ ಕೂಲ್ ಆಗ್ತಾನೆ ಇರ್ಬೇಕು. ಬಾಮೈದ, ಇವಾಗ ನಿಂಗೊಂದು ಶಾಕಿಂಗ್ ನ್ಯೂಸ್ ಇದೆ, ಸರಿ ಕೇಳಿಸ್ಕೊ. ಹಲೋ ಹಲೋ ಕಾರ್ತಿಕ್, ಏನು ಮದ್ವೆ ತಯಾರಿ ಎಲ್ಲ ಜೋರಾಗಿ ನಡೀತಿದ್ಯಾ? ನಾನು ಹೇಳಿದ ವಿಚಾರ ಏನಾಯ್ತು? ನಾನು ಯಾರು ಅನ್ನೋ ಕುತೂಹಲ ಇನ್ನೂ ಇದೆಯಾ ನಿನಗೆ? ನನ್ನ ಬಗ್ಗೆ ದಿವ್ಯನ್ ಹತ್ರ ಮಾತಾಡಿದ್ರ? ಅಯ್ಯಯ್ಯೋ, ಕೆಲ್ಸದ ಗಡಿ ಬಿಡಿಲಿ ಮಾತಾಡಕ್ಕೆ ಆಗಿಲ್ಲ ಇವ್ರೆ. ನೀವೇನೋ ಸರ್ಪ್ರೈಸ್ ಬೇರೆ ಕೊಡ್ತೀನಿ ಅಂತ ಹೇಳಿದ್ರಿ. ಅದೇನ್ ಸರ್ಪ್ರೈಸು ಅಂತ ನೀವೇ ಹೇಳ್ಬಿಡಿ ಸರ್. ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಕೆಲವೊಂದ್ಸರಿ ಕೆಲವೊಂದು ಕೆಲ್ಸನ ಹೇಳ್ ಮಾಡೋದ್ರಲ್ಲೇ ತುಂಬಾ ಮಜಾ ಇದೆ. ಹೌದು ಸರ್. ಇವಾಗ ನೀವ್ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಸರ್? ಕಿಡ್ನಾಪ್. ನೀವು ಮದ್ವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿ, ಐ ಮೀನ್ ದಿವ್ಯಾ, ನಾಳೆ ಕಿಡ್ನಾಪ್ ಆಗ್ತಾಳೆ. ಕಿಡ್ನಾಪ್ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಾನ್ ಯಾರು ಅಂತ ನಿಮ್ಗೆ ಗೊತ್ತಾಗತ್ತೆ. ಆಗ್ಲೇ ಹೇಳದ್ನಲ್ಲ, ನಂದು ನಿಮ್ದು ಹಳೇ ನಂಟು. ಅಯ್ಯಯ್ಯೋ, ನೀವು ದಿವ್ಯನ ಕಿಡ್ನಾಪ್ ಮಾಡ್ತಾ ಇದ್ದೀರಾ? ಅಯ್ಯೋ, ದಿವ್ಯಾ ಅಂದ್ರೆ ನಂಗೆ ತುಂಬಾ ಇಷ್ಟ, ನಿಮ್ ಕೈ ಮುಗಿತೀನಿ, ಹಾಗೆಲ್ಲ ಮಾಡ್ಬೇಡಿ. ದಿವ್ಯನ್ ಮದ್ವೆ ಆಗ್ಬೇಕು ಅಂತ ನಾನು ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ನೀವು ಮದ್ವೆ ಹುಡುಗಿನ ಕಿಡ್ನಾಪ್ ಮಾಡ್ಬಿಟ್ರೆ ನಾನು ಎಲ್ಲ ಹೋಗ್ಲಿ? ನಿಮ್ಗೆ ಎಷ್ಟು ಬೇಕು ದುಡ್ಡು ಕೇಳಿ, ನಾನ್ ಕೊಡ್ತೀನಿ. ದಿವ್ಯನ್ ಮಾತ್ರ ಕಿಡ್ನಾಪ್ ಮಾಡ್ಬೇಡಿ ಪ್ಲೀಸ್ ಸರ್. ಯಾವನಿಗೆ ಬೇಕೋ ನೀನ್ ಕೊಡೋ ದುಡ್ಡು? ನನಗ್ ಬೇಕಾಗಿರೋದು ದಿವ್ಯಾ. ಯಾಕೆ ಅಂದ್ರೆ ನಾನ್ ದಿವ್ಯನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಅವಳನ್ನ ಪಡ್ಕೊಂಡೇ ಪಡ್ಕೋತೀನಿ. ದಿವ್ಯಾ ಯಾವತ್ತಿದ್ರೂ ನನ್ನವಳೆ. ಅವಳನ್ನ ಮದ್ವೆ ಆಗೋನು ನಾನೇ. ನಾಳೆ ಸಿಗೋಣ. ಹಲೋ 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 ಸರ್, ಕಟ್. ಏನೋ ಅವ್ನ್ ಕಿಡ್ನಾಪ್ ಅಂತೆಲ್ಲ ಎದುರಿಸ್ತಾ ಇದ್ದಾನೆ, ಅದು ನೀನ್ ಮದ್ವೆ ಆಗೋ ಹುಡುಗಿನೇ. ನೀನೇನ ಇಷ್ಟೊಂದು ಕೂಲ್ ಆಗಿದ್ಯಾ? ಬಾಮೈದ, ಈ ಮದ್ವೆ ವಿಷಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಅದ್ರಲ್ಲಿ ಟೆನ್ಷನ್ ಮಾಡ್ಕೊಂಡು ಹಾರಾಡ್ತಿದ್ದೆ. ಆದ್ರೆ ಇವನ್ ಯಾವನ ಮದ್ವೆ ಹುಡುಗಿನ ಕಿಡ್ನಾಪ್ ಮಾಡ್ತೀನಿ ಅಂತ ಎದುರಿಸ್ತಿದ್ರೆ ಅಂತ ವಜ್ರ ಮಾಡ್ತಿರೋ ನಗ್ತಾ ಇದೆಯಲ್ಲ. ಕರೆಕ್ಟ್ ಅಲ್ವಾ? ನಿಮ್ಗೆ ಇವಾಗ ಎಷ್ಟು ಟೆನ್ಷನ್ ಆಗ್ತಾ ಇದೆಯೋ ಅವಾಗ್ಲೇ ಇದಕ್ಕಿಂತ 10 ಟೆನ್ಷನ್ ಹಂಗ ಆಗ್ತಾ ಇತ್ತು. ಅದಕ್ಕೆ ದಿವ್ಯಾ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಬೇಕು ಅಂತ ಪರದಾಡ್ತಾ ಇದ್ದಿದ್ದು. ದಿವ್ಯಾ ಅವ್ರನ್ನ ಮೀಟ್ ಮಾಡಿ ಮಾತಾಡಿದಾಗ ಎಲ್ಲ ಸತ್ಯನೂ ಸತ್ಯನ ಸತ್ಯ ಎಲ್ಲ ಸತ್ಯ ಎಲ್ಲ. ಬಾಮೈದ, ನಾನು ಏನ್ ಹೇಳ್ತಾ ಇದೀನೋ ಪೂರ್ತಿ ಕೇಳಿಸ್ಕೊತ್ಯಾ? ಸತ್ಯ ಯಾಕೋ ಇಲ್ಲಿ ಬರ್ತಾಳೆ? ಸತ್ಯ ಇಲ್ಲಿ ಬರಲ್ಲ, ಅವಳು ಇಲ್ಲಿ ಬರ್ಲು ಕೂಡ್ದು. ನಾನ್ ಹೇಳ್ತಾ ಇರೋದು ನಿಜ. ದಿವ್ಯಾ ಅವ್ರ ಜೊತೆ ಮಾತಾಡದ್ಮೇಲೆ ನಿಜ ಏನು ಗೊತ್ತಾಯ್ತು ಅಂತ ಹೇಳಿದ್ದು. ಆಗ ಹಂಗ ಹೇಳು ಮತ್ತೆ. ಬಾಮೈದ, ಫೋನ್ ಮಾಡಿದ್ದು ದಿವ್ಯನ್ ಕ್ಲಾಸ್ಮೇಟ್ ಕಣ. ದಿವ್ಯನ್ ಫ್ರೆಂಡ್ಸ್ ಎಲ್ಲ ಸೇರಿ ಈ ತರ ನನಗೆ ಫೋನ್ ಮಾಡಿ ನನ್ನ ಬಕ್ರಾ ಮಾಡ್ಬೇಕು ಅನ್ಕೊಂಡಿದ್ದಾರೆ. ದಿಸ್ ಇಸ್ ಅ ಪ್ರಾಂಕ್ ಕಾಲ್ ಬಾಮೈದ. ಇವಾಗ ತುಂಬಾ ಹೊಟ್ಟೆ ಇಸ್ತಾ ಇದೆ, ಬಾ ಊಟ ಮಾಡಕ್ ಹೋಗೋಣ. ಬಾರ. ಅಲ್ಲ, ಅಯ್ಯೋ ಶಿವನೇ, ಅವ್ನು ಯಾರೋ ಕಿಡ್ನಾಪ್ ಮಾಡ್ತೀನಿ ಅಂತ KD ವೆಂಕಟೇಶ್ ರೇಂಜಲ್ ಬಿಲ್ಡಪ್ ಕೊಡ್ತಾವನೆ. ಇವನ್ ನೋಡಿದ್ರೆ ಅದನ್ನ ಕಾಮಿಡಿಯಾಗಿ ತಗೊಂಡ್ಬಿಟ್ಟವನಲ್ಲಪ್ಪ. ಲೋ ಬಾಮೈದ, ಆದ್ರೂ ಆ ಫೋನ್ ಕಾಲ್ ಬಗ್ಗೆ ಒಂದ್ಸರಿ ಯೋಚನೆ ಮಾಡೋ. ಲೋ, ಹೊಟ್ಟೆ ಇಸ್ತಾ ಇದೆ, ಬಾ ಊಟ ಮಾಡು. ಅಯ್ಯೋ, ಏನಾಗುತ್ತೋ ಏನೋ. ಎಲ್ರಿಗೂ ನಾನು ಏನ್ ಪ್ಲಾನ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಆದ್ರೆ ನಾನೇ ಖುದ್ದಾಗಿ ನನ್ನ ಪ್ಲಾನ್ ಬಗ್ಗೆ ಹೇಳ್ತಿದ್ರು ಈ ಕಾರ್ತಿಕ್ ಅದನ್ನ ನಂಬ್ತಿಲ್ಲ.
ಏನ್ ಮಾಡೋದು? ಇವತ್ತಿನ ಕಾಲದಲ್ಲಿ ಸತ್ಯ ನಂಬೋರ್ಗಿಂತ ಸುಳ್ಳನ್ ನಂಬೋರೇ ಜಾಸ್ತಿ. ಇಂಥವ್ರು ಇರೋದ್ರಿಂದಾನೇ ತಾನೆ ನಮ್ಮಂತವ್ರಿಗೆ ಲಾಭ. ನೆನಪಿಸ್ಕೋಬಾರ್ದು ಅಂತ ಎಷ್ಟೇ ಅನ್ಕೊಂಡ್ರು ಯಾವುದಾದ್ರೂ ಒಂದು ಕಾರಣಕ್ಕೆ ನೆನಪಾಗ್ತಾನೆ ಇದ್ದಾಳೆ. ಇಲ್ಲ, ನನ್ನ ನೆನಪುಗಳನ್ನು ನಾನೇ ಅಳಿಸಾಕ್ಬೇಕು. ಅಪ್ಪನ ಆರೋಗ್ಯಕ್ಕೋಸ್ಕರ, ಮದುವೆಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಸತ್ಯ ನಾನು ಮದುವೆಗೆ ಬರಬೇಡ ಅಂತ ಹೇಳಿದೆ. ಆ ಮಾತು ಹೇಳ್ತಾ ಇರಬೇಕಾದ್ರೆ ನನ್ನ ಮನಸ್ಸು ಎಷ್ಟು ಭಾರ ಆಗಿತ್ತು ಅಂತ ನನಗೆ ಮಾತ್ರ ಗೊತ್ತು. ಈ ಮದುವೆ ಯಾವುದೇ ಸಮಸ್ಯೆ ಇಲ್ಲದೆ ಸುಸೂತ್ರವಾಗಿ ನಡಿಬೇಕು ಅಂದರೆ ಸತ್ಯ ಕನಸಲ್ಲಾಗ್ಲಿ ನೆನಪಲ್ಲಾಗ್ಲಿ ಯಾವುದೇ ಕಾರಣಕ್ಕೂ ನನ್ನ ಕಣ್ಮುಂದೆ ಬರಬಾರ್ದು. ನಾನು ಅವಳನ್ನ ಕಂಪ್ಲೀಟಾಗಿ ಮರಿಬೇಕು. ಬಾಲ್ಕನಿಗೆ ಯಾರು ಬರಕ್ ಸಾಧ್ಯ? ಯಾರು? ರಂಗಿಣಿ ಖನ 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 ರುದ್ರಿಣಿ ಮೋಹಿನಿ ಪಿಂಗಿಣಿ ಮನಮೋಹಕ ಮಾಯಿನಿ ಏನ್ ಅಮಲ್ ಬೇಬಿ ನೀನು? ವಾವ್, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಮಲ್ ಬೇಬಿ ನಿನ್ ರೂಮ್ನ. ಅದಕ್ಕೆ ರೂಮಲ್ಲಿ ಬೆಚ್ಚಿ ಕೂತ್ಬಿಟ್ಟಿದ್ಯಾ? ಇಷ್ಟೊತ್ತಾಗ್ಲೇ ಬ್ಯಾಲ್ಕನಿ ಸೀರೆ ಕಟ್ಟಿರ್ತೀಯ, ನಾನ್ ನಿನ್ನ ಬಂದು ಈಸಿಯಾಗಿ ಹಾರಿಸ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡೆ. ನೀನ್ ನೋಡಿದ್ರೆ ಏನು ತಯಾರಿ ಮಾಡಿಲ್ವಲ್ಲ ಅಮಲ್ ಬೇಬಿ. ಹೋಗ್ಲಿ ಬಿಡು, ಸೀರೆ ನಾನೇ ಕಟ್ಬೇಕಾ? ಕಟ್ಟಿದ್ರಾಯ್ತು, ಅದೇನ್ ದೊಡ್ಡ ಕೆಲ್ಸ ಅಲ್ಲ. ಒಟ್ನಲ್ಲಿ ನಿನ್ನ ಸೇಫ್ ಆಗಿ ಹಾರಿಸ್ಕೊಂಡು ಹೋಗ್ಬೇಕು. ಸತ್ಯ, ನೀನಿಲ್ಲಿ ಏನ್ ಮಾಡ್ತಾ ಇದ್ಯಾ? ಇಲ್ಲಿಗೆ ಯಾಕೆ ಬಂದೆ? ಏನ್ ಮಾತಾಡ್ತಾ ಇದ್ಯಾ? ಕನ್ನಡ ಬಾಸು, ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹಾರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವಾ? ನಿನಗೆ ಮಾಸ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ, ಕ್ಲಾಸ್ ಆಗಿ ಹೇಳ್ತೀನಿ. ಇಲ್ಲಿಂದ ತಮ್ಮನ್ನ ಸೇಫ್ ಆಗಿ ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ. ಬರೋಕ್ ರೆಡಿನಾ? ಏನು, ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಯಾಕೆ? ಯಾಕೆ ಅಂದ್ರೆ ನಾನೇನಾದ್ರೂ ನಿನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾಳೆ ನಿನ್ ಮದ್ವೆ ಆಗ್ಬಿಡಲ್ವಾ? ನನ್ ಕಣ್ ಮುಂದೆ ನನ್ ಹುಡುಗನ್ ಮದ್ವೆ ಆಗ್ತಿದ್ರೆ ನೋಡ್ಕೊಂಡ್ ಸುಮ್ನೆ ಬಿಡ್ಬೇಕಾ? ಚಾನ್ಸೇ ಇಲ್ಲ. ಎತ್ತಾಕೊಂಡು ಹೋಗ್ತಾ ಇರೋದೆ. ವಾಟ್ ಯು ಮೀನ್? ಎತ್ತಾಕೊಂಡು ಹೋಗೋದು, ಹಾಸ್ಕೊಂಡು ಹೋಗೋದು, ಕರ್ಕೊಂಡು ಹೋಗೋದು ಎಲ್ಲದಕ್ಕೂ ಒಂದೇ ಮೀನಿಂಗು. ಸತ್ಯ, ಹುಚ್ಚುಚ್ಚಂಗೆಲ್ಲ ಮಾತಾಡ್ಬೇಡ. ಪ್ರೀತಿ ಅನ್ನೋದೇ ಒಂದು ಹುಚ್ಚಲ್ವಾ ಅಮಲ್ ಬೇಬಿ? ನೋ ಸತ್ಯ, ನಾನು ಯಾವತ್ತೂ ನಿನ್ನ ಪ್ರೀತಿಸಿಲ್ಲ. ಆದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು.